ಮೈಸೂರಿನ ಪ್ರತಿಷ್ಠಿತ ಶಾಲೆಯಲ್ಲಿ ರ್ಯಾಗಿಂಗ್ ಆಗಿರೋದ್ರ ಗಂಭೀರ ಆರೋಪ. ರ್ಯಾಗಿಂಗ್ ಅನ್ನೋದು ಜಸ್ಟ್ ಒಂದು ಯಾವುದೋ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲ, ಅದೊಂದು ಕಾನೂನಾತ್ಮಕ ಅಪರಾಧ ಅನ್ನೋದು ತುಂಬ ಜನ ವಿದ್ಯಾರ್ಥಿಗಳಿಗೆ ಈಗಲೂ ಗೊತ್ತಿಲ್ವಾ ಅನ್ನೋದು ಪ್ರಶ್ನೆ. ಗೊತ್ತಿದ್ರೂ ಮಾಡ್ತಾರಾ? ರ್ಯಾಗಿಂಗ್ ಭೂತಕ್ಕೆ ವಿದ್ಯಾರ್ಥಿಯೊಬ್ಬ ವಿಲವಿಲ ಅಂತ ಒದ್ದಾಡಿದಂತಹ ಘಟನೆ. ರ್ಯಾಗಿಂಗ್ ಅನ್ನ ಪ್ರಶ್ನೆ ಮಾಡಿದ ಬಾಲಕನಿಗೆ ಥಳಿಸಲಾಗಿದೆ. 13 ವರ್ಷದ ಬಾಲಕನ ಮೇಲೆ 3 ಅಪ್ರಾಪ್ತರು ಹಲ್ಲೆ ಮಾಡಿ ಕ್ರೌರ್ಯವನ್ನು ತೋರಿಸಿರೋದು. ಬಾಲಕನ ಮರ್ಮಾಂಗಕ್ಕೆ ಒದ್ದ ಪರಿಣಾಮ ಆತನಿಗೆ ಗಂಭೀರವಾಗಿ ಗಾಯ ಆಗಿದೆ. ಬಾಲಕನಿಗೆ ಪ್ರತಿನಿತ್ಯ ಕಿರುಕುಳ ಕೊಡ್ತಾ ಇದ್ರಂತೆ. ಹಣ ಕೊಡು, ಮೊಬೈಲ್ ಕೊಡು, ನಾವು ಹೇಳ್ದಂತ ಕೇಳು ಅಂತ ರ್ಯಾಗಿಂಗ್ ಮಾಡ್ತಾ ಇದ್ರಂತೆ ಹುಡುಗರು. ಈ ರ್ಯಾಗಿಂಗ್ ಭೂತಕ್ಕೆ ವಿದ್ಯಾರ್ಥಿ ಈಗ ಆಘಾತಕ್ಕೆ ಒಳಗಾಗಿರೋದು. ಆಮೇಲೆ ಅವನ ಪೋಷಕರ ಗಮನಕ್ಕೆ ಈಗೀಗ ತಂದಿದ್ದಾನೆ. ಅಂದರೆ ಮುಂಚೆ ಎಷ್ಟು ಟಾರ್ಚರ್ ಅವನಿಗೆ ಆಗಿರ್ಬೋದು, ಫಿಸಿಕಲ್ ಟಾರ್ಚರ್ ಬಿಟ್ಟಾಕಿ ಮೆಂಟಲ್ ಟಾರ್ಚರು. ಆ ಸ್ಕೂಲಿಗೆ ಹೋಗೋದಕ್ಕೆ ಎಷ್ಟು ಭಯ ಇದ್ದಿರ್ಬೋದು ಅವನಿಗೆ. ಅವನಿಗಿದು ಪರ್ಮನೆಂಟ್ ಆಗಿ ಒಂದು ಗಾಯದ ಥರ, ಟ್ಯಾಟೂ ಥರ ಅದು ಮನಸ್ಸಲ್ಲಿ. ಹಿಂಗೊಂದು ರ್ಯಾಗಿಂಗ್ ಆಗಿತ್ತು ನನಗೆ ಅಂತ ಭಯದಲ್ಲೇ ಓಡಾಡ್ತಾನೆ. ಶಿಕ್ಷಣ ಅನ್ನೋ ಸ್ಥಳ ಜ್ಞಾನಕ್ಕೆ ಮತ್ತು ಕಂದಮ್ಮನ ಖುಷಿಗೆ ಕಾರಣ ಆಗಬೇಕಾದ ಜಾಗ. ಅಲ್ಲಿ ಹೋಗಿ ಹಿಂಸೆ ಅನುಭವಿಸಿ ಈಗ ಮನೆಗೆ ಬಂದು ಮಲಗಿದ್ದಾನ ಅವನು. ಪೋಷಕರ ಒಡಲಲ್ಲಿ ಎಂಥ ಸಂಕಟ ಆಗಬೇಡ. ಆಮೇಲೆ ಪ್ರತಿಷ್ಠಿತ ಶಾಲೆ ಬೇರೆ ಅಂತೆ ಅದು. ಈ ಕಾಲೇಜ್ಗಳೆಲ್ಲ ಆ್ಯಂಟಿ ರ್ಯಾಗಿಂಗ್ ಸೆಲ್ ಇರುತ್ತೆ, ಶಾಲೆಗಳಲ್ಲೂ ಕೂಡ ಅಷ್ಟೇ. ನಾವು ಕೇಳ್ಪಟ್ಟಿರೋಂಗೆ ಸುಮಾರು ಕಡೆ ಆ್ಯಂಟಿ ರ್ಯಾಗಿಂಗ್ ಸೆಲ್ಲು, ಯೂನಿಟ್ಟು ಅವೆಲ್ಲ ಇರ್ತವೆ ನೋಡಿ. ಅಕ್ಟೋಬರ್ 25ನೇ ತಾರೀಕು ಶೌಚಾಲಯಕ್ಕೆ ಕರೆದೊಯ್ದು ಕಾಲಿನಿಂದ ಒದ್ದು ಹಲ್ಲೆ ಮಾಡಿದ್ದಾರೆ ಅಂತ ಬಾಲಕ ಹೇಳ್ತಾ ಇದ್ದಾನೆ. ಸಂಬಂಧಿಕರು ಮತ್ತು ಪೋಷಕರು ಅವ್ರು ಯಾರ್ಯಾರಿದ್ದಾರೆ ಅವ್ರ ಮೇಲೆ ಕೇಸ್ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಬಟ್ ಪೊಲೀಸರೇನೋ ಹಿಂದೇಟು ಹಾಕ್ತಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇರೋ ವಿಚಾರ. ಶಾಲೆಯಲ್ಲಿ 3 ಅಪ್ರಾಪ್ತರಿಂದ ದಿನನಿತ್ಯ ರ್ಯಾಗಿಂಗ್ ಆಗ್ತಾ ಇತ್ತಂತೆ. ಇದರಲ್ಲಿ ಒಬ್ಬ ವಿಕ್ಟಿಮ್ ಹೇಳ್ಕೊಂಡಿದ್ದಾನೆ. ಹೇಳದೇ ಇದ್ದ ಹುಡುಗರು ಈಗಲೂ ಸೈಲೆಂಟಾಗಿ ಸಫರ್ ಆಗ್ತಿರೋ ಹುಡುಗರು ಎಷ್ಟು. ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಚಿಕ್ಕ ವಯಸ್ಸಿನಿಂದಲೇ ಅವ್ರಿಗೆ ಭಯ ಸ್ಟಾರ್ಟ್ ಆದರೆ ಸಮಾಜದಲ್ಲಿ ಏನನ್ನೂ ಎದುರಿಸೋಕ್ಕಾಗಲ್ಲ. ಆಮೇಲೆ ಸಮಾಜದಲ್ಲಿ ಯಾರೇ ಇವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ರು ಬಿಡು ಬಿಡು ಅನ್ನುವಂಥ ಒಂದು ಸಹಿಸ್ಕೊಂಡು ಹೋಗೋ ಮನೋಭಾವನೆ ಬೆಳೆಯುತ್ತೆ. ಅದು ತುಂಬ ಆಘಾತಕಾರಿ. ಸ್ಕೂಲಲ್ಲಿ ಇದು ಶನಿವಾರ ನಾನು ಕನ್ನಡ ರಾಜ್ಯೋತ್ಸವ ಪ್ರಾಕ್ಟೀಸ್ಗೆ ಹೋಗಿದ್ದೆ. ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದು ವಾಶ್ರೂಮ್ಗೆ ಹೋದೆ. ವಾಶ್ರೂಮ್ ಆದಮೇಲೆ ಇದು ನನ್ನ ಹಿಂದೆ ಬಂದರು 3 ಜನ, ತನ್ಮಯ್, ಇಮಾರು, ಲಿತಿನ್ ಅಂತ ಬಂದು ಇದು ನಂಗೆ ಕ್ಲಾಸ್ ಟೀಚರ್ ಲೀಡರ್ಶಿಪ್ ಕೊಟ್ಟಿದ್ರು. ನಮ್ಮ ಬಗ್ಗೆ ಏನಕ್ಕೆ ಹಾಕ್ಕೊಡ್ತೀಯ ಅಂತ ಹಾಕ್ಕೊಡ್ತೀಯ ಅಂತ ಹೊಡೆದ್ರು ವಾಶ್ರೂಮಲ್ಲಿ. ಅಂತ ನಂಗೆ ಕರೆಕ್ಟಾಗಿ ಜಾಗ ಗೊತ್ತಿಲ್ಲ. ಟೀಚರ್ಸ್ಗೆ ಅಮ್ಮ ಕಂಪ್ಲೇಂಟ್ ಮಾಡಿದ್ರು, ಅವರು ಏನು ಮಾತಾಡ್ತಿಲ್ಲ. 4th ಸ್ಟ್ಯಾಂಡರ್ಡಿಂದ ದುಡ್ಡು, ಮೊಬೈಲು. ದುಡ್ಡು 3,000 ಇಸ್ಕೊಂಡ್ರು, ಮೊಬೈಲ್ ಇಸ್ಕೊಂಡ್ರು. ಅದೇ ಅದು ನಂಗೆ ಗೊತ್ತಿಲ್ಲ. ಕ್ಲಾಸ್ ಟೀಚರ್ ಲೀಡರ್ ಕೊಟ್ಟಾಗ ಈಗ ನಮ್ಮ ಬಗ್ಗೆ ಏನಕ್ಕೆ ಹಾಕ್ಕೊಡ್ತೀವಿ, ನಾವು ಮಾಡಿದ್ದು ಏನಕ್ಕೆ ಕೇಳ್ತೀಯ ಅಂತ ಹೆಂಗೆ ಮಾಡಿದ್ರು. ಟೀಚರ್ಸ್ಗೆಲ್ಲ ಗೊತ್ತಿದೆ, ಆದರೆ ಅವರೇನು ಟೀಚರ್ಸ್ ಏನೂ ರಿಯಾಕ್ಷನ್ ತಗೋತಿಲ್ಲ. ಕ್ಲಾಸ್ ಟೀಚರ್ ಅಂತಾರೆ ಕೆಟ್ಟವರು, ಅವ್ರ ಜೊತೆ ಹೋಗ್ಬೇಡ ಅಂತ ಅಂತಾರೆ. ಸರ್ ನಮ್ಮ ಮನೆಯವರು ಬೇಡ ಹೋಗಬೇಡ ಅಂದರು ಸರ್. ಅದೇ ಹೋಗಬೇಡ, ನೀನು ಒಬ್ಬಳೇ ಹೋಗಬೇಡ, ಏನಾರು ಅಂತಾರೆ, ಹೋಗಬೇಡ ಅಂದರು ಸರ್. ಅದಕ್ಕೆ ನಾನಿಲ್ಲ, ನನ್ನ ಮಗನಿಗೋಸ್ಕರ ನಾನು ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ, ಕೇಳ್ಕೊಂಬತ್ತೀನಿ ನೋಡೋಣ, ಸ್ಕೂಲ್ ಕಡೆಯಿಂದ ನ್ಯಾಯ ಸಿಗಲಿ ಅಂತ ಹೋಗಿದ್ದೆ ಸರ್. ನಾನು ಬೆಳಗ್ಗೆನೇ ಹೋದೆ ಸರ್. ಫಾದರ್ ಇಬ್ಬರು ಇದ್ದರು, ಅವರಿಬ್ಬರ ಹತ್ರ ಮಾತಾಡಿದೆ ಸರ್. ಪ್ರೇಯರ್ ಮುಗಿಯೋ ಗಂಟ ಕೂತ್ಕೊಂಡು ಮಾತಾಡಿದೆ ಸರ್. ನೋಡಿ ಸರ್, ನಾವು ಸುಳ್ಳುಗಿళ్ళు ಏನು ಹೇಳಲ್ಲ, ನಮ್ಮ ಮಗನಿಗೆ ಹಿಂಗಾಗಿದೆ, ನ್ಯಾಯ ಕೊಡಿಸಿ ಅಂತ ಹೇಳಿದೆ ಸರ್. ಅವರು ಮೈಗೆ ಹಾಕಲಿಲ್ಲ ಸರ್. ಅವರು ಕೈಗೆ ಜೋಡಿಸಿ ಕಾಲೆಲ್ಲ ಕಟ್ಕೊಳಕ್ಕೆ ಹೋದೆ ಸರ್, ನಮ್ಮ ಮಗನಿಗೆ ನ್ಯಾಯ ಕೊಡಿಸಿ ಅಂತ. ಅವರು ಉಡಾಫೆ ಉತ್ತರ ಕೊಟ್ಟರು ಸರ್. ಹೋಗಮ್ಮ, ಪೊಲೀಸ್ ಸ್ಟೇಷನ್ಗೆ ಹೋಗೈತೆ, ಅಲ್ಲೇ ಹೋಗೋ, ಕೇಸ್ ಕೊಟ್ಟಿದೆಯಲ್ಲ, ಅವರು ಬಂದು ವಿಚಾರಿಸ್ತಾರೆ, ಅವ್ರ ಹತ್ರನೇ ಮಾತಾಡೋ, ನಮ್ಮ ಹತ್ರ ಮಾತಾಡಬೇಡ ಅಂದರು ಸರ್. ಅವನು ಸುಮಾರು ದಿವಸದಿಂದ ಹೇಳ್ತಾನೆ ಬಂದೆ ಸರ್. ನಾನು ಕ್ಲಾಸ್ ಟೀಚರ್ಗೆ ಒಂದು ಸತಿ ಹೇಳಿದೆ, ನಮ್ಮ ಮಗನಿಗೆ ಸ್ವಲ್ಪ ನೋಡಿ
ಅಂದದಕ್ಕೆ ಅವ್ರೇನಂದ್ರು ನಿಮ್ಮ ಮಗನೇ ಅವ್ರ ಹತ್ರ ಹೋಗ್ಬೇಡ ಅಂತ ಹೇಳಮ್ಮ, ಅವ್ರು ಕೆಟ್ಟವ್ರಿದ್ದಾರೆ, ಅವ್ರ ಹತ್ರ ನಿಮ್ಮ ಮಗ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರು ಸರ್. ನಿಮ್ಮ ಮಗ ಬಂದು ಏನು ಹೇಳ್ಕೊಡ್ತಾ ಇದ್ದ? ಅದೇ ಇವ್ರು ಹುಡುಗರು ಈ ಥರ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಿದೆ ಸರ್. ದುಡ್ಡು ಕಾಸು ಕೇಳ್ತಾ ಇದ್ದಾರೆ ಅಂತಾರೆ ಹೇಗೆ ಅಂತ? ಅವನು ನಾನು ದುಡ್ಡು ನೋಡಿದಾಗ ಗೊತ್ತಾಯ್ತು ಸರ್, ಇವ್ನು ದುಡ್ಡೆಲ್ಲ ತಗೊಂಡೋಗಿ ಅವ್ರಿಗೆ ಕೊಟ್ಟಿದ್ದಾನೆ. ಲಾಸ್ಟ್ ಮೂಮೆಂಟಲ್ಲಿ ಹೇಳಿದೆ ಸರ್, ಇದು ಆ ದುಡ್ಡು ತೊಗೊಂಬರ್ಲಿಲ್ಲ ಅಂದರೆ ಹೊಡಿತೀವಿ ನಿನಗೆ ಅಂತೆಲ್ಲ ಹೇಳಿದ್ರು ಸರ್. ಅವತ್ತು ಬಂದಾಗ ಹೇಗಿತ್ತು ಪರಿಸ್ಥಿತಿ ಮೇಡಮ್? ಅವತ್ತು ಗಾಯ ಆಗಿ ಬಂದಾಗ ಪರಿಸ್ಥಿತಿ? ಅವರು ತುಂಬ ಸುಸ್ತಾಗಿದ್ದ ಸರ್ ಅವನು. ಓಕೆ. ತುಂಬ ಸುಸ್ತಾಗಿದ್ದ ಸ್ಯಾಟರ್ಡೆ ದಿನ. ಓಕೆ. ತುಂಬ ಸುಸ್ತಾಗಿದ್ದ. ಏನಂತ ಹೇಳ್ದೆ ಬಂದು? ಏನು ಹೇಳಿದ್ರು? ಗುರುವಾರ, ಶುಕ್ರವಾರ, ಶನಿವಾರ ಸರ್. ಶನಿವಾರ ದಿವಸ ತುಂಬ ಅವನು ತಡ್ಕೊಳಕ್ಕಾಗಿಲ್ಲ. ಅವನು ಸ್ವಲ್ಪ ಹೆಲ್ದಿಯಾಗಿದ್ದಾನೆ, ಆರೋಗ್ಯವಾಗಿರೋದ್ರಿಂದ ಅವನಿಗೆ ಗೊತ್ತಾಗಿಲ್ಲ. ಸಂಡೇ ತಗೊಂಡೋಗಿ ಹಾಸ್ಪಿಟ್ಲಿಗೆ ಇದ್ದ. 8th ಸ್ಟ್ಯಾಂಡರ್ಡ್ ಓದ್ತಾ ಇರ್ತಾನೆ. ಅಲ್ಲಿ ಸ್ಕೂಲಲ್ಲಿ ಸುಮಾರು ದಿನದಿಂದ ಮಕ್ಕಳ ಜೊತೆ ಹುಡುಗ ಗಲಾಟೆ ಆಗ್ತಾ ಇರುತ್ತೆ. ಹಂಗಾದಾಗ ಈ ಹುಡುಗ ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡ್ತಾನೆ ಟೀಚರ್ಗೆ, ಮತ್ತು ಮನೆಯಲ್ಲೂ ಬಂದು ಇನ್ಫಾರ್ಮ್ ಮಾಡಿರ್ತಾನೆ. ಮನೇಲಿ ತಾಯಿ ಹೋಗ್ಬಿಟ್ಟು ಟೀಚರ್ಗೂ ಇನ್ಫಾರ್ಮ್ ಮಾಡ್ತಾರೆ. ಟೀಚರ್ ಯಾವುದೇ ರೀತಿ ಆ್ಯಕ್ಷನ್ ತೊಗೊಳ್ಳಲ್ಲ. ಆಮೇಲೆ ಈ ಇನ್ಸಿಡೆಂಟು ಸ್ಯಾಟರ್ಡೇ, ಐ ಥಿಂಕ್ ಸೊ ಸ್ಯಾಟರ್ಡೇ ಏನೋ ಆಗಿದೆ. ಇದು ಬಾತ್ರೂಮಲ್ಲಿ ಆಗಿರೋದು, ಕರ್ಕೊಂಡೋಗಿ 3 ಹೊಡೆದಿರೋದು. ಹೊಡೆದಾದ್ಮೇಲೆ ಇವನು ಗಾಬರಿಗೆ ಮನೆಯಲ್ಲೂ ಯಾರತ್ರೂ ಹೇಳಲಿಲ್ಲ ಇವನು. ಆಮೇಲೆ ನೋವು ಅಂತಂದಾಗ ಕಾಮಾಕ್ಷಿ ಹಾಸ್ಪಿಟ್ಲ್ಗೆ ಹೋದಾಗ ಅಲ್ಲಿಂದ ಅವರು ಇದು ಸೀರಿಯಸ್ ಮ್ಯಾಟ್ರು, ಅಪೋಲೋ ಕರ್ಕೊಂಡೋಗಿ ಅಂತ ಹೇಳಿದ್ದಾರೆ. ಅಪೋಲೋ ಕರ್ಕೊಂಡೋಗಿ ಅವರು ಸ್ಕ್ಯಾನ್ ಮಾಡಿದಾಗ ಇಮಿಡಿಯೇಟ್ ಆಪ್ರೇಷನ್ ಮಾಡಲೇಬೇಕು, ಒಂದು ಅಂಗ ಹೋಗಿದೆ ಅಂತ ಹೇಳ್ತಾರೆ. ಸರಿ, ಇವ್ರು ತಂದೆಗೆ ಪಾಪ ಗಾಬರಿ, ಇವರು ತೀರಾ ಬಡವರು ಇವರು. ಸರಿ ಅಂತ ಆಪ್ರೇಷನ್ ಮಾಡಿಸ್ತಾರೆ. ಒಂದು 2-2.5 ಲಕ್ಷ ಏನೋ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ KP ನಾಗರಾಜ್. KP ನಾಗರಾಜ್, ರ್ಯಾಗಿಂಗ್ ಅನ್ನೋದು ಒಂದು ದುಸ್ಸಂಸ್ಕೃತಿ. ಅದರ ವಿರುದ್ಧ ಝೀರೋ ಟಾಲರೆನ್ಸ್ ಇಟ್ಕೊಳ್ಬೇಕಾಗಿದ್ದಂತಹ ಶಾಲೆಯ ಶಿಕ್ಷಣದ ಆಡಳಿತ ಸಿಬ್ಬಂದಿಗಳು ಹೆಂಗೆ ನೆಗ್ಲಿಜೆನ್ಸಿಯಲ್ಲಿ ಮಾತಾಡೋದಕ್ಕೆ ಬರುತ್ತೆ? ಅವ್ರಿಗೇನು ಇಂಟ್ರೆಸ್ಟ್ ಇದರಲ್ಲಿ? ಮತ್ತು ಪೊಲೀಸ್ನವ್ರು ಯಾಕೆ ಸುಮ್ಮನಿದ್ದಾರೆ ಅಂತ, ಅವ್ರಿಗೆ ಯಾವ ರೀತಿ ಇಂಟ್ರೆಸ್ಟು? ಪೊಲೀಸು ಮತ್ತು ಆ ಶಾಲೆಯ ಸಿಬ್ಬಂದಿಗಳೇನು ಕಾಂಪ್ರಮೈಸ್ ಹಾಕ್ಕೊಂಡು ಅವರವರೇ ಸಂಧಾನ ಮಾಡಿಕೊಂಡು ಇವನಿಗೆ ಅನ್ಯಾಯ ಮಾಡಬೇಕು ಅಂತಲೇ ಸಿದ್ಧರಾಗ್ಬಿಟ್ಟಿದ್ದಾರಾ? ಹೇಗೆ ಝೀರೋ ಟಾಲರೆನ್ಸ್ ಇರಬೇಕಾದ ವಿಚಾರದಲ್ಲಿ ಇಷ್ಟೊಂದು ನೆಗ್ಲಿಜೆನ್ಸಿ ಯಾಕೆ ಅಂತ? ಅಂತ ಪಾಯಿಂಟ್ ನಂಬರ್ 1, ಈ ಖಾಸಗಿ ಶಾಲೆಗಳಿಗೆ ಡೊನೇಷನ್ಗಳನ್ನ ಇಸ್ಕೊಳ್ಳುವಂತಹ ಆಸಕ್ತಿಗಳನ್ನು ಈ ಥರದ ಆ್ಯಂಟಿ ರ್ಯಾಗಿಂಗ್ ಸ್ಕ್ವಾಡನ್ನು ಇಟ್ಟಿರಬೇಕು ಅನ್ನುವಂಥದ್ರ ಬಗ್ಗೆ ಆಸಕ್ತಿಗಳಿರೋದಿಲ್ಲ. ಫೀಸ್ಗಳನ್ನು ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಆಗಿ, ಡೊನೇಷನ್ಗಳನ್ನು ಮಾತ್ರ ತರಾವರಿಯಾಗಿ ಕಟ್ಟಿಸ್ಕೊಳ್ಳುವಂತಹ ಶಾಲೆಗಳು ಇವೆಲ್ಲವೂ ಕೂಡ. ಇಲ್ಲಿ ಒಬ್ಬ ಹುಡುಗನಿಗೆ ಈ ರೀತಿಯಾದಂಥ ರ್ಯಾಗಿಂಗ್ ಆಗಿದೆ. ಜವಾಬ್ದಾರಿಯನ್ನು ಒತ್ಕೊಳ್ಬೇಕಾಗಿದ್ದಂಥದ್ದು ಶಾಲಾ ಆಡಳಿತ ಮಂಡಳಿ. ಅವರು ಏನು ಈ ಒಂದು 3 ಹುಡುಗರು ಏನು ರ್ಯಾಗಿಂಗನ್ನು ಮಾಡಿದ್ರೋ ಅವರ ಮೇಲೆ ಶಿಸ್ತು ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಂದಾಗಬೇಕಾಗಿತ್ತೆ ಹೊರತು ಅದನ್ನು ಹೊರತುಪಡಿಸಿದಂತೆ ಅವರು ಕಾಂಪ್ರಮೈಸಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದರೆ, ಎಲ್ಲೋ ಒಂದು ಕಡೆಯಲ್ಲಿ ಆ 3 ಮಕ್ಕಳು ಏನು 3 ಅಪ್ರಾಪ್ತ ಮಕ್ಕಳಿದ್ದಾರೆ ಅವರು ಪ್ರತಿಷ್ಠಿತರ ಮಕ್ಕಳು ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ. ಮಮತಾ, ಪ್ರತಿಷ್ಠಿತರ ಮಕ್ಕಳನ್ನು ರಕ್ಷಣೆ ಮಾಡುವಂತಹ ಸಲುವಾಗಿ ಪಾಪ ಯಾವುದೇ ದೊಡ್ಡ ಮಟ್ಟದ ಹಿನ್ನೆಲೆ ಇಲ್ಲದೆ ಇರುವಂತಹ ಮಧ್ಯಮ ವರ್ಗದ ಕುಟುಂಬದಲ್ಲಿರುವಂಥ ಈ ಬಾಲಕನಿಗೆ ಮೇಲೆ ಆಗಿರುವಂತಹ ಕಿರುಕುಳವನ್ನು ಮುಚ್ಚು ಹಾಕೋದಕ್ಕೆ ಪ್ರಯತ್ನಗಳು ನಡೀತಾ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಒಂದು ಕಡೆಯಲ್ಲಿ ಪೋಷಕರೇ ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಹೋಗ್ತಾರೆ, ಪೊಲೀಸರು ದೂರು ತೆಗೆದುಕೊಳ್ಳೋಕ್ಕೆ ಮುಂದಾಗೋದಿಲ್ಲ. ಇದೇನು ದೊಡ್ಡದು ಬಿಡಿ, ನೀವೇ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಇದು ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥ ವಿಚಾರ ಅಲ್ಲ ಮಮತಾ. ಆ ಹುಡುಗನ ಮರ್ಮಾಂಗಕ್ಕೆ, ಆ ಬಾಲಕನ ಮರ್ಮಾಂಗಕ್ಕೆ ಪೆಟ್ಟಾಗಿದೆ. ಒಂದು ಹಂತ ದಾಟು ಬಿಟ್ಟಿದ್ರೆ ಆ ಹುಡುಗನ ಜೀವಕ್ಕೆ ಅಪಾಯ ಆಗಿತ್ತು. ಜೊತೆಗೆ ಆ ಹುಡುಗನ ಭವಿಷ್ಯದ ಪ್ರಶ್ನೆ, ಭವಿಷ್ಯದಲ್ಲೂ ಕೂಡ ಆ ಹುಡುಗನಿಗೆ ಈ ವಿಚಾರದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಂಥ ವಿಚಾರವನ್ನು ಬಹಳ ನೆಗ್ಲೆಕ್ಟ್ ಆಗಿ ಕಂಡಿರುವಂತಹ ಶಾಲಾ ಆಡಳಿತದ ಮಂಡಳಿಯ ವಿರುದ್ಧವೂ ಕೂಡ ಕೇಸ್ ಆಗಬೇಕಾಗಿದೆ. ಅಕ್ಟೋಬರ್ 25ನೇ ತಾರೀಕು ಆಗಿರುವಂತಹ ಪ್ರಕರಣ ಇದು. ಇಲ್ಲಿಯ ತನಕ ಮುಚ್ಚಿಡುವಂಥ ಕೆಲಸ, ಕಾಂಪ್ರಮೈಸ್ ಮಾಡುವಂಥ ಕೆಲಸವನ್ನೇ ಆಡಳಿತ ಮಂಡಳಿ ಮಾಡಿದೆ. ಬಹುತೇಕ ಪೊಲೀಸರು ಅದರ ಜೊತೆಗೆ ಶಾಮೀಲಾಗಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಮತಾ, ರೈಟ್, ಧನ್ಯವಾದ KP ನಾಗರಾಜ್. ಇಂಥ ಲಜ್ಜೆಗೆಟ್ಟಂತಹ ಬಾಲಕರಿಗೆ ಸಪೋರ್ಟ್ ಮಾಡೋರು ಅತಿ ದೊಡ್ಡ ಲಜ್ಜೆಗೆಟ್ಟವರು.